ನಮಸ್ಕಾರ ವೀಕ್ಷಕರೇ, ಆನಂದ್ ಅಸ್ಟ್ರೋವಿಷನ್ 63ಗೆ ಸ್ವಾಗತ ಸುಸ್ವಾಗತ. ಈ ದಿವಸ ನಾವು ಸಿಂಹ ಲಗ್ನ ಮತ್ತು ಅದನ್ನು ಸಿಂಹ ರಾಶಿ ಅಂತಲೂ ಹೇಳ್ತೀವಿ. ಅದ್ರ ಬಗ್ಗೆ ಬೇಸಿಕ್ ಗುಣಗಳ ಬಗ್ಗೆ ನಿಮಗೆ ಹೇಳ್ಕೊಡ್ತೀನಿ ನಾನು. ನಾರ್ಮಲಾಗಿ ನಾವು ರಾಶಿ ಅಂತಲೇ ಕರಿತೀವಿ. ಲಗ್ನ ಅಂತ ಯಾವಾಗ ಕರಿತೀವಿ ಅಂದರೆ, ನಮ್ಮ ಜಾತಕದಲ್ಲಿ ಲಗ್ನ ಪಾಯಿಂಟ್ ಅಂತ ಬಂದಾಗ ನಾವು 1ನೇ ಮನೆ, 2ನೇ ಮನೆ, 3ನೇ ಮನೆ ಅಂತ ಕೌಂಟ್ ಮಾಡಬೇಕಾಗಿ ಬಂದಾಗ ಲಗ್ನ ಅಂತ ಅದಕ್ಕೆ ಕರಿತೀವಿ. ಬಾಕಿ ಟೈಮಲ್ಲಿ ಎಲ್ಲಾದ್ರೂ ನಾವು ರಾಶಿ ರಾಶಿ ಅಂತಲೇ ಕೂಗ್ತೀವಿ. ಅದಕ್ಕೋಸ್ಕರ ನಾನು ಈ ವಿಷಯಗಳನ್ನು ನಿಮ್ಮಲ್ಲಿ ಹೇಳ್ಕೊಳ್ಬೇಕಾದ್ರೆ ರಾಶಿ ಅಂತಲೇ ನಾನು ಕರಿತೀನಿ. ನಿಮ್ಮ ಜಾತಕದಲ್ಲಿ ನಿಮ್ಮ ಲಗ್ನ ನೀವು ಹೆಂಗೆ ತಿಳ್ಕೊಳ್ಬೋದು ಅಂದರೆ, ನೀವು ಜಾತಕ ನೋಡಿ ಅದರಲ್ಲಿ 2 ಲೈನು ಕ್ರಾಸಾಗಿ ಸಿಂಬಲ್ ಮಾಡಿರ್ತಾರೆ. ಮತ್ತು ಇಂಗ್ಲೀಷಲ್ಲಾದರೆ ಆಕ್ಸಿಡೆಂಟ್ ಅಂತ ಹೇಳಿರ್ತಾರೆ, ಮತ್ತು ಲಗ್ನ ಅಂತ ಕನ್ನಡದಲ್ಲಿ ಹೇಳಿರ್ತಾರೆ. ನೀವು ಅಲ್ಲಿಂದ ನಿಮ್ಮ ಲಗ್ನ ಪಾಯಿಂಟ್ ಅಲ್ಲಿಂದ ಶುರು ಆಗುತ್ತೆ. ಅಲ್ಲಿಂದ 1ನೇ ಮನೆ, 2ನೇ ಮನೆ, 3ನೇ ಮನೆ, 4ನೇ ಮನೆ ಅಂತ ಹೇಳಿ ನಾವು ಕೌಂಟ್ ಮಾಡ್ಕೋತಾ ಹೋಗ್ತೀವಿ. ಒಂದೊಂದು ಮನೆಯೂ ನಮ್ಮ ಜೀವನದ ಒಂದೊಂದು ಭಾಗವನ್ನು ಸೂಚನೆ ಮಾಡ್ತಾ ಇರುತ್ತೆ. ಹಾಗಾಗಿ ಈ ದಿವಸ ಸಿಂಹ ಲಗ್ನ ಅದ್ರ ಬಗ್ಗೆ ಬೇಸಿಕ್ ಗುಣಗಳನ್ನು ತಿಳಿಸ್ಕೊಳ್ಳೋಣ. ಈ ಸಿಂಹ ಲಗ್ನ ನಾನು ಇನ್ನು ಮುಂದೆ ರಾಶಿ ಅಂತಲೇ ಕರಿತಾ ಇರ್ತೀನಿ. ಈ ಸಿಂಹರಾಶಿ ಕಾಲಪುರುಷನ ಕುಂಡಲಿಯಲ್ಲಿ 5ನೇ ಮನೆ ತೋರಿಸುತ್ತೆ. ಪಂಚಮ ಸ್ಥಾನ ಅಂತ ಹೇಳ್ತೀವಿ, ಪುತ್ರಸ್ಥಾನ ಅಂತಲೂ ಹೇಳ್ತೀವಿ. ನೈಸರ್ಗಿಕವಾಗಿ ಇದು ಕ್ರೂರ ರಾಶಿ ಅಂತ ಹೇಳ್ತಾರೆ. ಇದು ಅಗ್ನಿತತ್ವನ ಸೂಚನೆ ಮಾಡುತ್ತೆ. ಇದು ಸ್ಥಿರ ರಾಶಿ, ಜಲರಾಶಿ ಅಲ್ಲ, ಸ್ಥಿರ ರಾಶಿ, ಪುರುಷ ರಾಶಿ. ಅಗ್ನಿತತ್ವ, ಚತುಷ್ಪಾದ, ಕ್ಷತ್ರಿಯ ವರ್ಣ, ಬೆಸರಾಶಿ, ದೀರ್ಘೋದಯ, ಶಿರೋದಯ, ಶುಷ್ಕ ರಾಶಿ ಅಂತ ಹೇಳ್ತೀವಿ. ಅಂದರೆ ಇದು ಕ್ರೂರ ರಾಶಿ ಅಂದರೆ ಅಗ್ನಿತತ್ವ ಸೂರ್ಯನ ಸೂಚನೆ ಮಾಡ್ತಾನೆ. ಸ್ಥಿರ ರಾಶಿ ಅಂತ ಹೇಳಿದ್ರೆ ಈ ಲಗ್ನದಲ್ಲಿ ಈ ರಾಶಿಯಲ್ಲಿ ಹುಟ್ಟಿರೋರಿಗೆ ಅವ್ರು ಏನು ಆಸ್ತಿ ಪಾಸ್ತಿ ಏನೇ ಮಾಡಿದ್ರು ಒಂಥರ ಸ್ಥಿರವಾಗಿರುತ್ತೆ. ಅಂಥ ಮೇಜರ್ ಚೇಂಜಸ್ಸು, ಫ್ರೀಕ್ವೆಂಟ್ ಚೇಂಜಸ್ ಇರೋದಿಲ್ಲ. ಪುರುಷ ರಾಶಿ ಅಂತ ಹೇಳ್ತೀವಿ. ಅಗ್ನಿತತ್ವ, ಚತುಷ್ಪಾದ ಅಂತ ಹೇಳ್ತೀವಿ. ಚತುಷ್ಪಾದ ಅಂತ ಹೇಳಿದ್ರೆ ಈ ರಾಶಿ ಯಾವುದೇ ಲಗ್ನಕ್ಕೆ 4ನೇ ಮನೆ ಅಂತ ಬಂದಾಗ ಅವರಿಗೆ ನಾರ್ಮಲಾಗಿ 4 ಚಕ್ರದ ವಾಹನ ಇಡೋ ಒಂದು ಯೋಗ ಕೂಡಿ ಬರುತ್ತೆ. ಈ ಸಿಂಹರಾಶಿ ರಾಜ್ಯ ಸರ್ಕಾರವನ್ನು ಸೂಚನೆ ಮಾಡುತ್ತೆ ಮತ್ತು ಪೂರ್ವ ದಿಕ್ಕನ್ನು ಸೂಚನೆ ಮಾಡುತ್ತೆ. ಹಗಲು ಬಲಿಷ್ಠವಾಗಿರುತ್ತೆ, ರಾತ್ರಿ ಅಂಧತ್ವ, ಸಂತಾನಹೀನ, ಬಹು ಚೈತನ್ಯ ರಾಶಿ. ಅಂದರೆ ಸಂತಾನಹೀನ ಅಂತ ನಾನು ಏನಕ್ಕೆ ಹೇಳ್ತೀನಿ ಅಂತ ಹೇಳಿದ್ರೆ, ಇದು ಅಗ್ನಿತತ್ವ ರಾಶಿ ಆಗಿರೋದ್ರಿಂದ ಫಲ ಕೊಡೋದು ಸ್ವಲ್ಪ ಕಮ್ಮಿ. ಆಮೇಲೆ ಬಹು ಚೈತನ್ಯ ರಾಶಿ ಅಂತ ಏನಕ್ಕೆ ಹೇಳ್ತೀವಿ ಅಂತ ಹೇಳಿದ್ರೆ, ಸೂರ್ಯ ಯಾವಾಗಲೂ ಅಡ್ಮಿನಿಸ್ಟ್ರೇಷನ್ನು, ಧೈರ್ಯ, ಸ್ವಶಕ್ತಿಯಿಂದ ಅಭಿವೃದ್ಧಿಯಾಗೋದು, ಅದನ್ನು ಸ್ವತಂತ್ರತೆಯನ್ನು ಸೂಚನೆ ಎಲ್ಲ ಮಾಡ್ತಾನೆ. ಹಾಗಾಗಿ ಇದು ತುಂಬ ಚೈತನ್ಯ ಆಕ್ಟಿವ್ ಆಗಿರ್ತಾರೆ. ಇದು ಅಗ್ನಿತತ್ವ ರಾಶಿಯಾಗಿ ತುಂಬ ಧೈರ್ಯನ ಸೂಚನೆ ಮಾಡುತ್ತೆ, ಪೌರುಷ, ಉತ್ಸಾಹ ಇರುತ್ತೆ ಯಾವುದೇ ಕಾರ್ಯದಲ್ಲಿ. ಆಮೇಲೆ ಇವರು ಅಧಿಕಾರ ಹೊಂದಲು ತುಂಬಾ ಆಸೆ ಪಡ್ತಾರೆ. ಆಡಳಿತ ಮತ್ತು ಶಾರ್ಟ್ ಟೆಂಪರು ಅಗ್ನಿತತ್ವ ರಾಶಿ ಆಗಿರೋದ್ರಿಂದ. ಆಮೇಲೆ ಅತಿಯಾದ ಆಸೆ ಆಕಾಂಕ್ಷೆಗಳಿರುತ್ತೆ. ಅಧಿಕಾರ ಹೊಂದಬೇಕು, ಅಧಿಕಾರ ಚಲಾಯಿಸಬೇಕು, ಅಡ್ಮಿನಿಸ್ಟ್ರೇಷನ್ ಮಾಡಬೇಕು ಹಾಗೆ ಅಂತ. ಮತ್ತು ಇದು ಸ್ಥಿರ ರಾಶಿಯಾಗಿ ಸ್ಥಿರವಾದ ಮನಸ್ಸನ್ನು ಸೂಚನೆ ಮಾಡುತ್ತೆ. ಅದು ಆಗಾಗ ಮನಸ್ಸು ಅವರು ಫ್ರೀಕ್ವೆಂಟಾಗಿ ಚೇಂಜ್ ಮಾಡೋಕ್ಕೆ ಹೋಗೋದಿಲ್ಲ. ಒಂದು ಡಿಸಿಷನ್ ತೊಗೊಂಡ್ರೆ ಅವರು ಆ ಡಿಸಿಷನ್ನೇ ಅಂಟ್ಕೊಳ್ತಾರೆ. ಅದು ಲಾಸ್ ಆಗಲಿ ಪ್ರಾಫಿಟ್ ಆಗಲಿ ಆ ಡಿಸಿಷನಲ್ಲಿ ಇರ್ತಾರೆ ಅವರು, ಒಂದು ಸಲ ಡಿಸಿಷನ್ ತೊಗೊಂಡ್ರೆ. ಆಮೇಲೆ ನಿರ್ಧಾರಿತ ಬುದ್ಧಿ ಅಂತ ಹೇಳ್ತೀವಿ. ಅವರು ಮೆಂಟಾಲಿಟಿನೂ ಅಷ್ಟೇ, ಒಂದು ಸಲ ಡಿಸೈಡ್ ಮಾಡಿದ್ರೆ ಯಾವುದೇ ಕಾರಣಕ್ಕೂ ಅವ್ರು ಚೇಂಜ್ ಮಾಡೋದಿಲ್ಲ. ತುಂಬ ಸಹನೆ ಇರುತ್ತೆ, ಗಂಭೀರದ ಸೂಚನೆ ಮಾಡುತ್ತೆ. ಅವರು ಚಲ್ಲಾಗಿ ಆಡೋದಿಲ್ಲ, ಆಮೇಲೆ ಹಾಸ್ಯವಾಗಿ ಆಡೋದಿಲ್ಲ, ತುಂಬ ಗಂಭೀರವಾಗಿ, ತುಂಬ ರಿಸರ್ವ್ ಆಗಿರ್ತಾರೆ. ಅವರು ಬೇರೆಯವರು 10 ಮಾತಾಡದೆ ಇವರು ಒಂದೇ ಮಾತು. ಈ ರಾಶಿ ಸ್ಪೆಷಲೈಸೇಷನ್ ಏನಂತ ಹೇಳಿದ್ರೆ, ಈ ರಾಶಿನಲ್ಲಿ ಯಾವ ಗ್ರಹವೂ ನೀಚವಾಗುವುದಿಲ್ಲ. ಸೂರ್ಯನಿಗೆ ಸ್ವಕ್ಷೇತ್ರ ಆಗುತ್ತೆ. ಇದು ಮೂಲ ತ್ರಿಕೋನ. ಅದು ಮೂಲ ತ್ರಿಕೋನ ಅಂತ ಒಂದು ಕಾನ್ಸೆಪ್ಟ್ ಅರ್ಥ ಏನಂದರೆ, ಸ್ವಕ್ಷೇತ್ರ ಅಂತ ಹೇಳಿದ್ರೆ ನಾವು ಸ್ವಂತ ಮನೆಯಲ್ಲೇ ಇದ್ದಂಗೆ, ಆರಾಮಾಗಿ ನಾವು ಬಾಡಿಗೆ ಕೊಟ್ಟೋದಿರಲ್ಲ, ನಾವು 3 ವರ್ಷಕ್ಕೆ ಚೇಂಜ್ ಮಾಡೋದಿರಲ್ಲ. ಮೂಲ ತ್ರಿಕೋನ ಅಂತ ಒಂದು ಪಾಯಿಂಟ್ ಏನು ಬಂದರೆ, ನಿಮ್ಮ ಮನೆಯಲ್ಲಿ ನಿಮಗೆ ನಿಮ್ಮ ಸ್ವಂತ ರೂಮು ಅಂತ ಸ್ವಂತ ಆಫೀಸ್ ಏನು ಮಾಡ್ಕೊಂಡಿರ್ತಾರ, ಅಲ್ಲಿ ನಿಮಗೆ ತುಂಬ ಸ್ವತಂತ್ರತೆ ಇರುತ್ತೆ. ಸ್ವಂತ ಮನೆಯಲ್ಲೂ ಸ್ವತಂತ್ರತೆ ಇರುತ್ತೆ, ಆದರೆ ಇನ್ನೂ ಸ್ವತಂತ್ರತೆ ನಿಮಗೆ ನಿಮ್ಮ ಆಫೀಸ್ ರೂಮು, ನಿಮ್ಮ ಪರ್ಸ್ನಲ್ ರೂಮ್ ಏನಿರುತ್ತೆ ಅದನ್ನು ಈ ರಾಶಿನಲ್ಲಿ ಸೂರ್ಯನಿಗೆ ಮೂಲ ತ್ರಿಕೋನ ಅಂತ ನಾವು ಹೇಳ್ತೀವಿ. ಈ ರಾಶಿಗೆ ಚಂದ್ರ, ಗುರು, ಕುಜ, ಕೇತು ಇವರು ಮಿತ್ರರಾಗಿರ್ತಾರೆ. ಈ ರಾಶಿನಲ್ಲಿ ಅವರು ಸ್ಥಿತರಾಗಿದ್ದರೆ ಒಳ್ಳೆ ಫಲನ ಸೂಚನೆ ಮಾಡ್ತಾರೆ. ಶನಿ, ರಾಹು, ಶುಕ್ರರಿಗೆ ಇದು ಶತ್ರು ಕ್ಷೇತ್ರ. ಶುಕ್ರ ಎಸ್ಪೆಷಲಿ ನಾವು ಪುರಾಣಗಳ ಪ್ರಕಾರ ರಾಕ್ಷಸರ ಗುರು ಅಂತ ಹೇಳ್ತೀವಿ, ದೇವತೆಗಳ ಗುರು ಜೂಪಿಟರ್ ಅಂತ ಹೇಳ್ತೀವಿ. ಹಂಗಾಗಿ ಸಿಂಹ ರಾಶಿಯಲ್ಲಿ ಶುಕ್ರ
ಒಂದು ಶತ್ರು ಕ್ಷೇತ್ರವಾಗುತ್ತೆ ಶುಕ್ರನಿಗೆ. ಬುಧನಿಗೆ ಸಮಕ್ಷೇತ್ರ ಅಂತ ಹೇಳ್ತೀವಿ. ಈ ಸಿಂಹ ರಾಶಿ ಶನಿ ರಾಹು ಶುಕ್ರರಿಗೆ ಶತ್ರು ಕ್ಷೇತ್ರ ಆಗಿರುತ್ತದೆ. ಈ ರಾಶಿ ಸೂಚುವ ಸ್ಥಳಗಳು ಏನಂದ್ರೆ ಅರಣ್ಯಗಳು, ಗುಹೆಗಳು, ಎತ್ತರದ ಪ್ರದೇಶಗಳು, ರಾಜಮಂದಿರಗಳು, ಸರ್ಕಾರಿ ಕಟ್ಟಡಗಳು, ಮಂತ್ರಿ ಮಂಡಲ, ತೆರಿಗೆಗೆ ಸಂಬಂಧಪಟ್ಟ ಸ್ಥಳಗಳನ್ನು ಸೂಚಿಸುತ್ತೆ. ಈ ಸಿಂಹ ರಾಶಿ ಅರಣ್ಯ ಪ್ರಾಣಿಗಳನ್ನು, ಅದರ ಚರ್ಮಗಳನ್ನು, ಔಷಧಿಗಳನ್ನು, ಸಿಂಹಾಸನ, ಗೋಧಿ, ಬೆಲ್ಲ, ಚಿನ್ನ, ಕುದುರೆ, ಕೆಂಪು ರತ್ನ, ಕೆಂಪು ಛತ್ರಿ, ರಕ್ತ, ಬೆಂಕಿ, ತಾಮ್ರ, ರಾಜನ ಚಿಹ್ನೆ, ಸರ್ಕಾರದ ಸಂಕೇತವನ್ನು ಸೂಚಿಸುತ್ತೆ. ಈ ಸಿಂಹರಾಶಿಯವರು ಉದಾರಿಗಳು ಅಂತ ಹೇಳ್ತೀವಿ. ಕಷ್ಟ ನಷ್ಟಗಳನ್ನು ಧೈರ್ಯವಾಗಿ ಎದುರಿಸ್ತಾರೆ, ಆರೋಗ್ಯವಾಗಿರ್ತಾರೆ, ಪ್ರಾಮಾಣಿಕರು, ಗಂಭೀರ ನ್ಯಾಯವರ್ತನೆ, ದೊಡ್ಡಸ್ತಿಕೆಯಿಂದ ಕೂಡಿರುತ್ತಾರೆ. ಇವರು ಯಾವುದೇ ಕಷ್ಟಗಳು ಬಂದ್ರೂ ಧೈರ್ಯವಾಗಿ ಅವರೊಬ್ಬರೇ ಹ್ಯಾಂಡಲ್ ಮಾಡ್ತಾರೆ, ಬೇರೆಯವರ ಮೇಲೆ ಡಿಪೆಂಡ್ ಆಗೋದಿಲ್ಲ. ಎಂತಹ ಹೀನ ಸ್ಥಿತಿ ಬಂದರೂ ಇವರು ಇತರರಿಗೆ ಸಹಾಯಕ್ಕಾಗಿ ಕೈ ಚಾಚೋದಿಲ್ಲ. ಏನೇ ಕಷ್ಟಗಳು ಬಂದ್ರೂ ಅವರೇ ಹ್ಯಾಂಡಲ್ ಮಾಡ್ತಾರೆ, ಅವರು ಅದರಿಂದ ಹೊರಗಡೆ ಬರ್ತಾರೆ. ಅಂದ್ರೆ ಮಾತ್ರ ಇವರು ಮಾನಸಿಕವಾಗಿ ಬಲಹೀನರು ಅಂತ ಹೇಳ್ತೀವಿ. ಕಾರಣ ಮನಸ್ಥಿತಿ ಸೂಚನೆ ಮಾಡುವ ಚಂದ್ರ ಈ ಸಿಂಹರಾಶಿಗೆ ವ್ಯಯಸ್ಥಾನದ ಅಧಿಪತಿ ಆಗ್ತಾನೆ. ಸೊ ದಟ್ ಮೀನ್ಸ್ ಮನಸ್ಥಿತಿಗೆ ಸಂಬಂಧಪಟ್ಟಂಗೆ ಕೊರತೆಯನ್ನ ಸೂಚನೆ ಮಾಡ್ತಾನೆ. ಇವರಿಗೆ ಸ್ವಜನರ ಬಗ್ಗೆ ತುಂಬಾ ಅಭಿಮಾನ ಇರುತ್ತದೆ. ನೆಮ್ಮದಿ ಜೀವನ, ತೃಪ್ತವಾದ ಜೀವನ. ಕೋಪ ಬಂದ್ರೆ ಬೇಗ ಶಾಂತ ಆಗುವುದಿಲ್ಲ. ಈ ಸಿಂಹ ರಾಶಿಯವರಿಗೆ ಸೂರ್ಯ ಬಲಿಷ್ಠನಾಗಿದ್ದರೆ, ಅಂದ್ರೆ ಸ್ವಕ್ಷೇತ್ರದಲ್ಲಿದ್ದರೆ, ಉಚ್ಚ ಸ್ಥಾನದಲ್ಲಿದ್ದರೆ, ಒಳ್ಳೆ ಪ್ಲೇಸ್ ಅಲ್ಲಿದ್ದರೆ ಅವರು ಉನ್ನತ ಆಶಯ ಹೊಂದಿರ್ತಾರೆ, ತುಂಬಾ ಸ್ವಾಭಿಮಾನಿಗಳಾಗಿರ್ತಾರೆ, ಆರೋಗ್ಯವಂತರು, ಅಧಿಕಾರಸ್ಥರಾಗುತ್ತೆ. ಯಾವುದೇ ಒಂದು ಅಧಿಕಾರದಲ್ಲಿ ಇರ್ತಾರೆ ಅವರು. ಸೂರ್ಯ ಬಲಿಷ್ಠನಾಗಿರ್ಬೇಕು, ಇದ್ರೆ ಅವರು ಒಳ್ಳೆ ದೊಡ್ಡ ಆಫೀಸರು ಅವೆಲ್ಲ ಆಗಿರ್ತಾರೆ. ಅದೇ ಸೂರ್ಯ ಬಲಹೀನ ಆಗೋಗ್ಬಿಟ್ರೆ ಶಿರೋಬಾಧೆ ಇರುತ್ತೆ, ಹೆಡ್ಯಾಕ್ ಇರುತ್ತೆ, ನೇತ್ರ ಬಾಧೆ ಇರುತ್ತೆ, ಕಣ್ಣುಗಳಿಗೆ ಸಂಬಂಧಪಟ್ಟ ತೊಂದರೆಗಳು ಇರುತ್ತೆ, ಹಾರ್ಟ್ ಸಂಬಂಧಪಟ್ಟಂಗೆ ಪ್ರಾಬ್ಲಮ್ ಇರುತ್ತೆ, ಹಾರ್ಟ್ ಅಟ್ಯಾಕ್ ಆಗೋದು ಆ ಥರ ಒಂದು ಚಾನ್ಸಸ್ ಇರುತ್ತೆ. ತಂದೆಯ ಜೊತೆ ಭಿನ್ನಾಭಿಪ್ರಾಯಗಳು ಇರುತ್ತೆ, ತಂದೆಯ ಒಂದು ಪಿತೃಸೌಖ್ಯ ಇರೋದಿಲ್ಲ, ತಂದೆಯ ಪ್ರೀತಿ ಇರೋದಿಲ್ಲ, ಸರ್ಕಾರದಿಂದ ಭಯ ಇರುತ್ತೆ. ಯಾಕಂದರೆ ಇವರು ಏನಾದರೂ ಮಾಡಿದರೆ ಅವರು ರೈಡ್ ಮಾಡೋದು, ಸರ್ಕಾರದಿಂದ ತೊಂದರೆಗಳು, ಸರ್ಕಾರದಿಂದ ಶಿಕ್ಷೆಗಳು ಸಂಬಂಧಪಟ್ಟಂಗೆ ಇರುತ್ತೆ. ಮತ್ತು ಸರ್ಕಾರದಿಂದ ನಷ್ಟವೂ ಆಗುತ್ತೆ. ಹೇಗೆ ಅಂದರೆ ಅವರು ಫೈನ್ ಹಾಕೋದು, ಪೆನಾಲ್ಟಿ ಹಾಕೋದು, ದಂಡ ಕೊಡಿಸೋದು, ಆ ಥರ ಎಲ್ಲ ಇರುತ್ತೆ. ಸೂರ್ಯ ಬಲಹೀನ ಆಗೋಗ್ಬಿಟ್ರೆ, ಲಗ್ನಾಧಿಪತಿನೇ ಬಲಹೀನ ಆಗೋಗ್ಬಿಟ್ರೆ ಈ ಥರ ಎಲ್ಲ ತೊಂದರೆಗಳು ಸೂಚನೆ ಆಗುತ್ತೆ. ಈ ಸಿಂಹ ರಾಶಿನಲ್ಲಿ ಮಖ ನಕ್ಷತ್ರ, ಪುಬ್ಬ ನಕ್ಷತ್ರ, ಉತ್ತರ ನಕ್ಷತ್ರ 3 ನಕ್ಷತ್ರಗಳು ಬರುತ್ತೆ. ಮಖ ನಕ್ಷತ್ರ ಅಧಿಪತಿ ಕೇತು ಆಗ್ತಾರೆ. ಈ ಸಿಂಹ ರಾಶಿನಲ್ಲಿ ಸಿಂಹ ಲಗ್ನ ಆಗಿದ್ದು ಕೇತು ನಕ್ಷತ್ರದಲ್ಲಿ ಅವರು ಜನನ ಆಗಿದ್ರೆ ಸ್ವಲ್ಪ ದೈವಭಕ್ತಿ ಇರುತ್ತೆ, ಪಿತೃಭಕ್ತಿ ಇರುತ್ತೆ, ಗುರು ಬ್ರಾಹ್ಮಣರಲ್ಲಿ ಭಕ್ತಿ ಭಯಭಕ್ತಿ ಇರುತ್ತೆ, ಅವ್ರನ್ನ ಆದರಣೆ ಮಾಡ್ತಾರೆ, ಆಚಾರ ಪ್ರಿಯರು, ಸಂಪ್ರದಾಯಗಳನ್ನು ಪಾಲನೆ ಮಾಡ್ತಾರೆ, ವಿದ್ಯಾವಂತರಾಗಿರ್ತಾರೆ, ಪುಣ್ಯಶೀಲರು ಅಂತ ಹೇಳ್ತೀವಿ. ಅಂದರೆ ಹಿಂದಿನ ಜನ್ಮದ ಮೇಲೆ ತುಂಬ ಪುಣ್ಯ ಮಾಡಿದ್ರೆ ಇಲ್ಲಿ ಒಳ್ಳೆಯ ಒಂದು ಸೀಕ್ವೆನ್ಸ್ ಕ್ರಿಯೇಟ್ ಆಗುತ್ತೆ ಅವರಿಗೆ. ಈ ಸಿಂಹ ರಾಶಿ ಸಿಂಹ ಲಗ್ನದಲ್ಲಿ ಪುಬ್ಬ ನಕ್ಷತ್ರ, ಶುಕ್ರನ ನಕ್ಷತ್ರ, ಅದರಲ್ಲಿ ಅವರು ಜನನ ಆಗಿದ್ದರೆ ಸಂಗೀತ ಪ್ರಿಯರು ಅಂತ ಹೇಳ್ತೀವಿ. ಶುಕ್ರ ನಾರ್ಮಲ್ ಆಗಿ ಕಲೆ, ಸಾಹಿತ್ಯ, ಸಂಗೀತ ಸೂಚನೆ ಮಾಡ್ತಾರೆ, ಮತ್ತು ನಟನೆಗಳು ಸೂಚನೆ ಮಾಡ್ತಾರೆ, ನಾಟಕ ಕಲೆಗಳು ಸೂಚನೆ ಮಾಡ್ತಾರೆ. ಶುಕ್ರನ ನಕ್ಷತ್ರ ಆಗಿರೋದ್ರಿಂದ ಅವ್ರಿಗೆ ಲೈಂಗಿಕತೆ ಸ್ವಲ್ಪ ಜಾಸ್ತಿ ಇರುತ್ತೆ ಅಂತ ಹೇಳ್ತೀವಿ. ಸ್ವಲ್ಪ ಗರ್ವಿಗಳು, ಸ್ವಲ್ಪ ಅಹಂ ಇರುತ್ತೆ. ನಾನೇ ಚೆನ್ನಾಗಿದ್ದೀನಿ, ನನಗೆ ಎಲ್ಲ ಟಿಪ್ ಟಾಪ್ ಆಗಿದ್ದೇನೆ, ಹೈ ಎಂಡ್ ಕಾರ್ ಇದೆ, ಒಳ್ಳೆ ಬಂಗ್ಲೆ ಥರ ಮನೆ ಇದೆ, ಆ ಥರ ಒಂದು ಗರ್ವ. ಇಲ್ಲಿ ನಾವು ಗರ್ವಗಳು ಅಂತ ಹೇಳ್ತೀವಿ. ನೀವು ಬಹುಜನ ಪೋಷಕರು ಅಂತ ಹೇಳ್ತಾರೆ. ಬಹುಜನ ಪೋಷಕರು ಅಂತ ಇವರ ಒಳ್ಳೆ ಪ್ಲೇಸಲ್ಲಿ ಇರ್ತಾರೆ. ಇವರ ಒಂದು ಸಿಗ್ನೇಚರ್ಗೆ ಒಂದು 100 ಜನಕ್ಕೆ ಸ್ಯಾಲ್ರಿ ಆಗುತ್ತೆ. ಆ ಥರ ನಾವು ಅರ್ಥೈಸ್ಕೊಬೇಕು. ಈ ಒಂದು ಫ್ಯಾಕ್ಟ್ರಿ, ಒಂದು ಏನಾದರೂ ಒಂದು ಬಿಸ್ನೆಸ್ ಶುರು ಮಾಡಿದ್ರೆ ಅವ್ರ ಕೈ ಕೆಳಗೆ 10 ಜನ ಕೆಲಸ ಮಾಡ್ತಾರೆ, 10 ಜನ ಜೀವನ ನಡೀತಾ ಇರುತ್ತೆ. ಆ ಥರ ನಾವು ಅರ್ಥ ಮಾಡ್ಕೊಳ್ಬೇಕು. ಮತ್ತು ಇವರು ತುಂಬ ಧನವಂತರಾಗಿರ್ತಾರೆ. ನಾರ್ಮಲ್ ಆಗಿ ಶುಕ್ರ ಚೆನ್ನಾಗಿದ್ದರೆ ಯಾರದೇ ಜಾತಕದಲ್ಲಿ ಯಾವುದೇ ಲಗ್ನ ಆಗಿದ್ರೂ ಶುಕ್ರ ಚೆನ್ನಾಗಿದ್ದರೆ, ತುಂಬ ಒಳ್ಳೆ ಪ್ಲೇಸಲ್ಲಿದ್ದರೆ ಅವ್ರ ಜೀವನ ತುಂಬ ಫಲಪ್ರದವಾಗಿರುತ್ತೆ. ಪ್ರತಿ ಈಸಿ ಗೋ ಅಂತ ಹೇಳ್ತೀವಿ. ಅವ್ರಿಗೆ ಯಾವುದೇ ತೊಂದರೆ ಬರೋದಿಲ್ಲ. ಏನೇ ಪ್ರಾಬ್ಲಮ್ ಬಂದ್ರೂ ದುಡ್ಡು ಇದ್ದರೆ ದುಡ್ಡಿನಲ್ಲಿ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ. ಉದಾಹರಣೆಗೆ ನೋಡಬೇಕಾದ್ರೆ ಸಿಂಹ ಲಗ್ನದವ್ರಿಗೆ ಶುಕ್ರ 10ನೇ ಮನೆಯಲ್ಲಿ ಸ್ವಕ್ಷೇತ್ರ ಆಗುತ್ತೆ. 10ನೇ ಮನೆಯಲ್ಲಿ ಇದ್ದರೆ ಅವಳು ಓನ್ ಬಿಸ್ನೆಸ್ ಮಾಡ್ತಾರೆ. ಒಬ್ಬರು ಕೈ ಕೆಳಗಡೆ ಕೆಲಸ ಮಾಡೋದಿಲ್ಲ, ಅವ್ರ ಕೈ ಕೆಳಗಡೆ 10 ಜನ ಕೆಲಸ ಮಾಡ್ತಾರೆ. ನಿಮ್ಮ ಜಾತಕದಲ್ಲಿ ನೋಡಿಕೊಂಡ್ರೆ ನಿಮಗೆ ಅದು ಗೊತ್ತಾಗುತ್ತೆ. ಉತ್ತರ ನಕ್ಷತ್ರ ಇದು ಸೂರ್ಯನ ನಕ್ಷತ್ರನೇ ಆಗುತ್ತೆ. ವಿದ್ಯಾವಂತರಾಗಿರ್ತಾರೆ, ಒಳ್ಳೆ ಪ್ಲೇಸಲ್ಲಿ ಒಳ್ಳೆ ಅಧಿಕಾರಸ್ಥರಾಗಿರ್ತಾರೆ, ಅದನ್ನು ಸೂಚನೆ ಮಾಡುತ್ತೆ. ಇಲ್ಲಿ ಉತ್ತರ ನಕ್ಷತ್ರ 1ನೇ ಪಾದ ಮಾತ್ರ ಇರುತ್ತೆ. ಇನ್ನು ಮುಂದೆ ಈ ಸಿಂಹ ಲಗ್ನಕ್ಕೆ ಬೇರೆ ಅಧಿಪತಿಗಳು ಯಾವ ಥರ ಅವ್ರಿಗೆ ಆಧಿಪತ್ಯ ಬರುತ್ತೆ,
ಅವರು ಸಿಂಹ ಲಗ್ನದವ್ರಿಗೆ ಯಾವ ಥರ ಹೆಲ್ಪ್ ಮಾಡ್ತಾರೋ, ತೊಂದರೆ ಕೊಡ್ತಾರೋ ನೋಡೋಣ. ಸಿಂಹ ಲಗ್ನಕ್ಕೆ 2ನೇ ಮನೆ 11ನೇ ಮನೆ ಅಧಿಪತಿ ಬುಧನೇ ಆಗ್ತಾನೆ. ಲಗ್ನಾಧಿಪತಿಗೆ ಮಿತ್ರ. ಸಿಂಹ ಲಗ್ನಕ್ಕೆ ಬುಧ 2ನೇ ಮನೆ 11ನೇ ಮನೆ ಅಧಿಪತಿ ಆಗ್ತಾನೆ. 11ನೇ ಮನೆ ಲಾಭನ ಸೂಚನೆ ಮಾಡುತ್ತೆ. 2ನೇ ಮನೆ ಕುಟುಂಬನ ಸೂಚನೆ ಮಾಡುತ್ತೆ. ಬುಧ ಮತ್ತು ಸೂರ್ಯ ಹಸ್ತನಾಗದೆ ಸೇರಿದರೆ ಒಂದು ರಾಶಿನಲ್ಲಿ ಬುಧಾದಿತ್ಯ ಯೋಗ ಅಂತ ಹೇಳ್ತೀವಿ. ಅದು ತುಂಬ ಒಳ್ಳೆಯ ಯೋಗ. ಹಾಗಾಗಿ ಬುಧನಂತೆ ಬುದ್ಧಿವಂತಿಕೆ ಇರುತ್ತೆ. ಮತ್ತು ಸೂರ್ಯ ಸೂಚನೆ ಮಾಡುವಂಥ ಅಧಿಕಾರಗಳು ಇರುತ್ತೆ. ಧನವಂತರಾಗಿರ್ತಾರೆ. ಏನೇ ಪ್ರಾಬ್ಲಮ್ ಬಂದ್ರೂ ಬುದ್ಧಿಶಕ್ತಿಯಿಂದ ಅವರು ಪಾರಾಗ್ತಾರೆ. ಶುಭ ಆಧಿಪತ್ಯ ಬಂದಿರೋದ್ರಿಂದ ಬುಧ ಸಿಂಹ ಲಗ್ನದವ್ರಿಗೆ ವಿದ್ಯಾ ಕುಟುಂಬ ಸುಖ ಕೊಡ್ತಾನೆ. ಧನದ ಆದಾಯ ಇರುತ್ತೆ. ಸ್ನೇಹಿತರ ಸಹಕಾರ ಇರುತ್ತೆ. ಯಾವುದೇ ಕಾರ್ಯಗಳಲ್ಲಿ ಅವರು ವಿನ್ ಆಗ್ತಾರೆ. ಮಾತಿನಲ್ಲಿ ಮಧುರತೆ ಇರುತ್ತೆ. ವ್ಯವಹಾರ ಜಾಣ್ಮೆ ಇರುತ್ತೆ. ಅಣ್ಣಂದಿರ ಅಕ್ಕಂದಿರ ಆದರಣೆ ಇರುತ್ತದೆ. ಏಕೆಂದರೆ 11ನೇ ಮನೆ ಅಣ್ಣಂದಿರು ಅಕ್ಕಂದಿರನ್ನು ಸೂಚನೆ ಮಾಡುತ್ತೆ. ಲಾಭನ ಸೂಚನೆ ಮಾಡುತ್ತೆ. ಸ್ನೇಹಿತರನ್ನು ಸೂಚನೆ ಮಾಡುತ್ತೆ. ಮತ್ತು ಬುಧ ವ್ಯವಹಾರ ಜಾಣ್ಮೆ, ತುಂಬ ಬುದ್ಧಿವಂತಿಕೆ, ಕಮರ್ಷಿಯಲ್ಲು. ಹಂಗಾಗಿ ಮಾತನ್ನ ಯಾರ ಹತ್ರ ಯಾವ ಥರ ಮಾತಾಡಬೇಕು ಅನ್ನೋದು ಅವ್ರಿಗೆ ಗೊತ್ತಾಗುತ್ತೆ. ಆ ಥರ ಇದು ಮಾಡ್ತಾರೆ. ಮತ್ತು ಸ್ನೇಹಿತರ ಧನ ಸಹಕಾರ ಇರುತ್ತೆ. ಸಿಂಹ ಲಗ್ನಕ್ಕೆ 3ನೇ ಮತ್ತು 10ನೇ ಅಧಿಪತಿ ಶುಕ್ರನಿಗೆ ಬರುತ್ತೆ. ಶುಕ್ರ ಸೂರ್ಯನಿಗೆ ಶತ್ರುವಾಗ್ತಾನೆ ಹಾಗೂ ಪಾಪ ಫಲಗಳನ್ನು ಸೂಚನೆ ಮಾಡ್ತಾನೆ. ಅಂದರೆ 3ನೇ ಮನೆ ಏನು ಸೂಚನೆ ಮಾಡುತ್ತೆ ಅಂದರೆ ತಮ್ಮಂದಿರೋ ಸೂಚನೆ ಮಾಡುತ್ತೆ, ತಂಗಿಯರು ಸೂಚನೆ ಮಾಡುತ್ತೆ, ನಮ್ಮ ನೆರೆಹೊರೆಯವರನ್ನ ಸೂಚನೆ ಮಾಡುತ್ತೆ, ಆಮೇಲೆ ಸೇವಕರನ್ನ ಸೂಚನೆ ಮಾಡುತ್ತೆ. ಹಾಗಾಗಿ ಶುಕ್ರ ಪಾಪ ಫಲ ಹೆಂಗೆ ಕೊಡ್ತಾನಂತ ಹೇಳಿದ್ರೆ ಅವ್ರ ಜೊತೆಗೆ ಭಿನ್ನಾಭಿಪ್ರಾಯಗಳಿರುತ್ತೆ. ನಾರ್ಮಲ್ ಆಗಿ ಸಿಂಹ ಲಗ್ನದವರಿಗೆ ಬ್ರದರ್ಸು ಸಿಸ್ಟರ್ಸು ಶತ್ರುವಾಗೇ ಇರ್ತಾರೆ. ಆಮೇಲೆ ನೆರೆಹೊರೆಯವರು ಅಂತ ಹೇಳ್ತೀವಿ, ಕೆಲಸವ್ರು ಇರ್ತೀವಿ, ಸ್ವಲ್ಪ ಭಿನ್ನಾಭಿಪ್ರಾಯಗಳಿರುತ್ತೆ. ಇವ್ರು ಹೇಳ್ದಂಗೆ ಅವ್ರು ಕೇಳಲ್ಲ, ಇವ್ರು ಸ್ವಲ್ಪ ಆರ್ಡ್ರು ಮಾಡ್ತಾರೆ, ಅವರು ಕೇಳಲ್ಲ, ಕೆಲವರು ಬಿಟ್ಟು ಹೋಗೋದು ಅದೆಲ್ಲ ಇರುತ್ತೆ. ಅಮ್ಮಂದಿರು ತಂಗಿಯರಿಗೆ ಅಭಿಪ್ರಾಯ ಭೇದಗಳು ಇದ್ದೇ ಇರುತ್ತೆ. ಯಾವುದೋ ಒಂದು ಸ್ಟೇಜಲ್ಲಿ ಆಯಾ ದಶಭುಕ್ತಿ ಬಂದಾಗ ಅವರು ಬೇರ್ಪಡೆ ಆಗೋ ಚಾನ್ಸಸ್ಸು ಇರುತ್ತೆ. ಶುಕ್ರ ಸ್ತ್ರೀಯರನ್ನು ಸೂಚನೆ ಮಾಡ್ತಾನೆ. ಶುಕ್ರ ಪಾಪ ಫಲ ಹೇಗೆ ಕೊಡ್ತಾನಂದರೆ ಸಿಂಹ ಲಗ್ನದವ್ರಿಗೆ ಮನೆಯಲ್ಲಿ ಹೆಂಗಸರಿಂದ ಅಷ್ಟು ಏನೋ ಆದರತೆ, ಏನೋ ಕೋಆಪ್ರೇಷನ್ನು ಬರಬೇಕು ಅಷ್ಟು ಬರೋದಿಲ್ಲ. ಆಗಾಗ ತಗಾದೆಗಳು, ಭಿನ್ನಾಭಿಪ್ರಾಯಗಳು ಮತ್ತು ಆರ್ಗ್ಯುಮೆಂಟ್ಸ್ ಇರುತ್ತೆ. ಅವ್ರ ಮಾತು ಇವ್ರು ಕೇಳಲ್ಲ, ಇವ್ರ ಮಾತು ಅವ್ರು ಕೇಳಲ್ಲ, ಅದು ಇದ್ದೇ ಇರುತ್ತೆ. ಎರಡನೇದಾಗಿ 7ನೇ ಮನೆ ಶನಿಮಾತ್ಮ ಪರಮಶತ್ರುವಾಗಿರೋದ್ರಿಂದ ಅವ್ರಿಗೆ ಅವರ ಬೆಟರ್ ಆಫ್ ಹೆಂಡ್ತಿನೇ ಅವ್ರಿಗೆ ಎಗನೆಸ್ಟ್ ಆಗಿರ್ತಾರೆ. ಅವ್ರಿಗೆ ಅಷ್ಟು ಸಹಕಾರ ಸಿಗೋದಿಲ್ಲ ಸಿಂಹ ಲಗ್ನದವ್ರಿಗೆ. ಶುಕ್ರ ನಾರ್ಮಲ್ ಆಗಿ ಮನೆಯಲ್ಲೇ ಕೂತು ಮಾಡುವಂಥ ಸ್ವಂತ ಬಿಸ್ನೆಸ್ ಸೂಚನೆ ಮಾಡ್ತಾರೆ. ಒಬ್ಬರು ಕೈ ಕೆಳಗಡೆ ಕೆಲಸ ಮಾಡೋದಕ್ಕೆ ಹೋಗೋದಿಲ್ಲ. ಹಾಗಾಗಿ ಉದ್ಯೋಗ ವಿಚಾರಗಳಾಗ ಸಮಸ್ಯೆ ಸೂಚನೆ ಮಾಡ್ತಾನೆ. ಶುಕ್ರ ಶತ್ರುವಾಗಿರೋದ್ರಿಂದ ನಾವು ಅಶುಭ ಫಲಗಳನ್ನೇ ಎಕ್ಸ್ಪೆಕ್ಟ್ ಮಾಡಬೇಕಾಗುತ್ತೆ. ಆ ಕಾರಣದಿಂದ ಇದೇ ಪಾಸಿಟಿವ್ ಆಗಿದ್ದರೆ ತುಂಬ ಚೆನ್ನಾಗಿರ್ತಾಯಿತ್ತು. ಅಲ್ಲಿ ಅಧಿಕಾರನೂ ಇರ್ತಾಯಿತ್ತು, ಇಲ್ಲಿ ಹಣಕಾಸು ಇರ್ತಾಯಿತ್ತು, ನಮ್ಮ ಬೆಟರ್ ಆಫು ಹೆಂಗಸರಿಂದ ಆದರಣೆಗಳು ಎಲ್ಲ ಇರ್ತಾಯಿತ್ತು. ಹಾಗಾಗಿ ಲೈಫು ತುಂಬ ಈಸಿಗೋ ಇರ್ತಾಯಿತ್ತು. ಏನೂ ಮಾಡೋದಕ್ಕಾಗೋದಿಲ್ಲ. ನಮ್ಮ ರಾಶಿ ಕುಂಡಲಿನಲ್ಲಿ ಸಿಂಹಲಗ್ನದವರು ಈ ಥರ ಅನುಭವಿಸ್ಬೇಕಂತ ಇರುತ್ತೆ. ದರ್ ಇಸ್ ನೋ ವೇ. ಮುಂದೆ 4ನೇ ಮತ್ತು 9ನೇ ಅಧಿಪತಿ ಕುಜನಿಗೆ ಬರುತ್ತೆ. ಕುಜ ಮಿತ್ರರಾಗಿರ್ತಾರೆ. ತುಂಬ ಒಳ್ಳೆಯ ಅಧಿಪತ್ಯ ಇರುತ್ತೆ ಸಿಂಹ ಲಗ್ನದವರಿಗೆ. ಯಾಕಂದರೆ 4ನೇ ಮನೆ ನಮ್ಮ ಆಸ್ತಿ ಅಂತಸ್ತು ಸಂಬಂಧಿಕರನ್ನು ಸೂಚನೆ ಮಾಡುತ್ತೆ, ನಮ್ಮ ತಾಯಿಯನ್ನು ಸೂಚನೆ ಮಾಡುತ್ತೆ, ನಮ್ಮ ವಾಹನಗಳನ್ನು ಸೂಚನೆ ಮಾಡುತ್ತೆ, ನಮ್ಮ ಆಸ್ತಿ ಪಾಸ್ತಿನ ಸೂಚನೆ ಮಾಡುತ್ತೆ, ನಮ್ಮ ಮನಸ್ಸಿನ ನೆಮ್ಮದಿ ಸೂಚನೆ ಮಾಡುತ್ತೆ. 9ನೇ ಮನೆ ಆಧಿಪತ್ಯ ತಂದೆನ ಸೂಚನೆ ಮಾಡುತ್ತೆ. ಹಾಗಾಗಿ ಯೋಗಕಾರಕ ಆಗ್ತಾರೆ. ಆದರೆ ನಾರ್ಮಲ್ ಆಗಿ ನೈಸರ್ಗಿಕ ಪಾಪಿ ಅಂತ ಹೇಳ್ತೀವಿ. ನೈಸರ್ಗಿಕ ಕ್ರೂರ ಗ್ರಹ ಕುಜ ಯಾವುದೇ ಮನೆಯಲ್ಲಿ ಇದ್ರೂ ಆ ಮನೆಯ ಫಲಗಳನ್ನು ಹಾಳು ಮಾಡ್ತಾರೆ. ಈಗ ಉದಾಹರಣೆ ಕೊಡಬೇಕಾದ್ರೆ ಮೇಷಲಗ್ನದವ್ರಿಗೆ 6ನೇ ಮನೆಯಲ್ಲಿ ಕುಜ ಇದ್ದರೆ ದುಸ್ಥಾನ ಅಂತ ಹೇಳ್ತೀವಿ. ಇನ್ಫ್ಯಾಕ್ಟು 6ನೇ ಮನೆ ಏನು ಸೂಚನೆ ಮಾಡುತ್ತೆ ಅಂತ ಹೇಳಿದ್ರೆ ಸಾಲ ಸೋಳ ಶತ್ರುಗಳನ್ನ ಸೂಚನೆ ಮಾಡುತ್ತೆ, ರೋಗಗಳು ಸೂಚನೆ ಮಾಡುತ್ತೆ. ಕುಜ ಅಲ್ಲಿ ಬಂದು ಅಲ್ಲಿ ಸ್ಥಿತನಾಗಿದ್ದಾಗ ಫಲಗಳನ್ನ ಕೆಡಿಸ್ತಾನೆ. ದಟ್ ಮೀನ್ಸ್ ರೋಗ ಇರೋದಿಲ್ಲ, ಆರೋಗ್ಯವಾಗಿರ್ತಾರೆ. ಸಾಲ ಮಾಡೋದನ್ನ ಸಾಲ ತೀರಿಸ್ಕೋತಾರೆ. ಶತ್ರುಗಳು ಕುಜ ಅಂತ ಬಂದಾಗ ಎದುರುಗಳು ನಿಲ್ಲೋದಿಲ್ಲ. ಯಾರು ಶತ್ರುಗಳು ಅವ್ರಿಗೇನು ಮಾಡೋದಕ್ಕಾಗೋದಿಲ್ಲ. ನಾವು ಆ ಥರ ಅರ್ಥೈಸ್ಕೊಬೇಕು. ಸೊ ಕುಜ ಯೋಗಕಾರಕ ಆದ್ರೂ ಸಿಂಹ ಲಗ್ನದವ್ರಿಗೆ ಕುಜ ಎಲ್ಲೆಲ್ಲಿ ಸ್ಥಿತನಾಗ್ತಾನೋ ಆ ಮನೆಯ ಫಲಗಳನ್ನು ಕೆಡಿಸ್ತಾ ಹೋಗ್ತಾನೆ. ಅದು ಬೇರೆ ಏನೂ ಇಲ್ಲ. ಹಂಗಾಗಿ ಅವರಿಗೆ ಪ್ರಾಪರ್ಟಿ ಬಗ್ಗೆ ಕೋರ್ಟ್ ಕೇಸ್ಗಳು ಆ ಥರ ಎಲ್ಲ ಇರುತ್ತೆ. ಆಮೇಲೆ ತಂದೆಯ ಬಗ್ಗೆನೂ ಸ್ವಲ್ಪ ಭಿನ್ನಾಭಿಪ್ರಾಯಗಳು ಇರುತ್ತೆ. ಮತ್ತು ತಾಯಿ ಹತ್ರ ಒಂದು ಭಿನ್ನಾಭಿಪ್ರಾಯಗಳು ಇರುತ್ತೆ. ಇದನ್ನು ಈ ಕುಜನ ಸೂಚನೆ ಮಾಡ್ತಾನೆ. ಯೋಗಕಾರಕ ಆದ್ರೂ ನೋವೇ
ಅಲ್ಲ ಅಶುಭ ಫಲಗಳನ್ನ ಸೂಚನೆ ಮಾಡ್ತಾನೆ. ಮುಂದೆ 5ನೇ ಮತ್ತು 8ನೇ ಆಧಿಪತ್ಯ ಗುರುವಿಗೆ ಬರುತ್ತದೆ. ಲಗ್ನಾಧಿಪತಿಗೆ ಮಿತ್ರ. ಜಾತಕರಿಗೆ ದೀರ್ಘಾಯುಸ್ಸನ್ನು ಸೂಚನೆ ಮಾಡ್ತಾರೆ. ನೆಮ್ಮದಿಯ ಮರಣ ಅಂತ ಇದೆ. ಅದು ಆ್ಯಕ್ಚುಲಾಗಿ ನಾವು ಎಕ್ಸ್ಪೆಕ್ಟ್ ಮಾಡಬಾರ್ದು. ಹಂಗಾಗಿ ಮುಂದೆ ಏನಾಗುತ್ತೆ ಅಂದ್ಬಿಟ್ಟು ಎಸ್ಪೆಷಲಿ ಯಾವುದೇ ಜಾತಕ ತೊಗೊಂಡ್ರು ಇವ್ರಿಗೆ ಇಷ್ಟೇ ಆಯುಸ್ಸು ಅಂತ ಯಾರೂ ಹೇಳೋದಕ್ಕಾಗೋದಿಲ್ಲ. ಪ್ರಪಂಚದಲ್ಲಿ ಯಾರೂ ಇಂಥವ್ರು ಇಷ್ಟೇ ಆಯುಸ್ಸು ಇಷ್ಟ ದಿವಸಲ್ಲೇ ಅವ್ರಿಗೆ ಮರಣ ಆಗುತ್ತೆ ಅಂತ ಹೇಳೋದಕ್ಕಾಗೋದಿಲ್ಲ. ಒಂದು ಗ್ಲಾನ್ಸ್ ಮಾಡ್ತೀವಿ ಅಷ್ಟೇ. ಅದು ಶನಿಮಹಾತ್ಮ ನಮ್ಮ ಜಾತಕದಲ್ಲಿ ಎಲ್ಲಿ ಸ್ಥಿತನಾಗಿರ್ತಾನೋ ಅದರಿಂದ ನಾವು ಕೌಂಟ್ ಮಾಡಿಬಿಟ್ಟು ಅದರಿಂದ ಕ್ಯಾಲ್ಕುಲೇಷನ್ ಮಾಡಿ ಒಂದು ಗ್ಲಾನ್ಸ್ ಮಾಡ್ತೀವಿ. ಆ್ಯಕ್ಚುಲಿ ಯಾವಾಗ ಇದಾಗುತ್ತೋ ಹೇಳೋದಕ್ಕಾಗೋದಿಲ್ಲ. ಅದನ್ನು ನಾವು ಎಕ್ಸ್ಪೆಕ್ಟು ಮಾಡೋಕ್ಕೆ ಹೋಗಬಾರ್ದು. ಸೊ ನಾವು ಪಾಸಿಟಿವ್ ಆಗಿ ಇರಬೇಕಾಗುತ್ತೆ. ಶುಭ ಗ್ರಹಗಳಿಗೆ ಅಷ್ಟಮಾಧಿಪತ್ಯ ಒಳ್ಳೆಯದು ಅಂತ ಹೇಳ್ತಾರೆ. ಕಾರಣ ಕ್ರೂರ ಗ್ರಹಗಳಿಗೆ ಅಷ್ಟಮಾಧಿಪತ್ಯ ಬಂದರೆ ತುಂಬಾ ತೊಂದರೆಗಳನ್ನು ಸೂಚನೆ ಮಾಡ್ತಾರೆ. ಶುಭ ಗ್ರಹಗಳಿಗೆ ಅಷ್ಟಮಾಧಿಪತ್ಯ ಬಂದರೆ ದೀರ್ಘಾಯುಸ್ಸು ಸೂಚನೆ ಮಾಡ್ತಾರೆ. ಏನೇ ತೊಂದರೆ ಬಂದ್ರೂ ಅದರಿಂದ ಹೊರಗೆ ಬರೋ ದಾರಿನ ಅವರು ಸೂಚಿಸ್ತಾರೆ. ಅಂದರೆ ಸಂತಾನದಿಂದ ದುಃಖ ನಷ್ಟ ಇರುತ್ತೆ ಅಂತ ಹೇಳ್ತೀವಿ. ಗುರುವಿನ ಪ್ರಭಾವದಿಂದ ಈ ಸಿಂಹಲಗ್ನದವ್ರಿಗೆ ಶಾಸ್ತ್ರ ದೈವಭಕ್ತಿ ಅದನ್ನು ಸೂಚನೆ ಮಾಡ್ತಾನೆ. ಮುಂದೆ 6ನೇ ಮತ್ತು 7ನೇ ಆಧಿಪತ್ಯ ಸೂರ್ಯನ ಪರಮಶತ್ರು ಶನಿಯವರಿಗೆ ಬರುತ್ತೆ. ಆ ಶನಿ ಎಲ್ಲ ಗ್ರಹಗಳಲ್ಲೂ ಶನಿ ಅತ್ಯಂತ ಪಾಪಗ್ರಹ ಅಂತ ಹೇಳ್ತೀವಿ. ಹಾಗಾಗಿ ನಾರ್ಮಲ್ ಆಗಿ ಸಿಂಹಲಗ್ನದವ್ರಿಗೆ ಕಳತ್ರ ಸುಖ ಇರೋದಿಲ್ಲ, ಸುಖ ದಾಂಪತ್ಯ ಇರೋದಿಲ್ಲ. ಒಬ್ಬರು ಪೂರ್ವ ಅವರು ಪಶ್ಚಿಮ ಇರ್ತಾರೆ. ಅಂಡರ್ಸ್ಟ್ಯಾಂಡಿಂಗ್ ಇರೋದಿಲ್ಲ. ಅದು ನಾರ್ಮಲ್ ಆಗಿ ಇದ್ದೇ ಇರುತ್ತೆ 90%. ಅವರ ಬೆಟರ್ ಆಫು. ಈಗ ಪುರುಷ ಜಾತಕದಲ್ಲಿ ಸಿಂಹಲಗ್ನದವ್ರಿಗೆ 7ನೇ ಮನೆ ಆದರೆ ಅನಾರೋಗ್ಯ ಇರುತ್ತೆ. ಅವರ ಬೆಟರ್ ಆಫ್ಗೆ ಅವ್ರನ್ನ ದ್ವೇಷ ಮಾಡ್ತಾರೆ. ವಿರಸ ಜೀವನ ಇರುತ್ತೆ. ಗಂಡ ಹೆಂಡತಿ ದೂರ ಇರೋದು ಚಾನ್ಸಸ್ ಇರುತ್ತೆ. ಪತ್ನಿಯರು ನಿಶ್ಶಕ್ತರಾಗಿರ್ತಾರೆ, ದುರ್ಬಲರಾಗಿರ್ತಾರೆ. ಕಾರಣ ಏನಂದರೆ ಶನಿಮಾತ್ನ ಸೂಚನೆ ಮಾಡುವಂಥ ಹೆಂಡತಿ ಅವರಿಗೆ ಸಿಗ್ತಾರೆ. ಅದೇನೇ ಸ್ತ್ರೀ ಜಾತಕದಲ್ಲಿ ಸಿಂಹಲಗ್ನ ಆಗಿದ್ದರೆ ಅವರ ಬೆಟರ್ ಆಫ್, ಅವರ ಗಂಡ ಈ ಥರ ಇರ್ತಾರೆ. ಶನಿಯು ಸೂಚನೆ ಮಾಡುವಂಥ ಅನಾರೋಗ್ಯಕರ ವಿರಸ ಸೂಚನೆ ಮಾಡೋದು ಮತ್ತು ದ್ವೇಷಿಸುವ ಒಂದು ಕಂಪ್ಯಾನಿಯನ್ ಸಿಗ್ತಾರೆ. ಅದು ವಿಧಿ ಏನು ಮಾಡೋಕ್ಕಾಗಲ್ಲ, ಡೆಸ್ಟಿನಿ. ಅದನ್ನು ಅನುಭವಿಸೋದಿರಬೇಕು. ದರ್ ಇಸ್ ನೋ ವೇ. ಅಲ್ಲಿ ಶುಭಗ್ರಹ ಯಾವುದಾದ್ರು ಇದ್ದರೆ ಅಟ್ಲೀಸ್ಟ್ ಸ್ವಲ್ಪ ಬ್ಯಾಲೆನ್ಸಿಂಗ್ ಆಗ್ಬೋದು. ಇದು ಅಗ್ನಿತತ್ವ ಆಗಿರೋದ್ರಿಂದ ಇವರಿಗೆ ಮಿತ್ರ ಸಂತಾನ ಇರುತ್ತೆ. ಗುರುವಿನ ರಾಶಿ ಆಗಿರೋದ್ರಿಂದ ಗುರುವಿನ ಪ್ರಭಾವದಿಂದ ಅವರು ಒಳ್ಳೆಯ ವಿದ್ಯಾವಂತರಾಗಿರ್ತಾರೆ ಮತ್ತು ಮಕ್ಕಳ ಮೇಲೆ ಇವರಿಗೆ ತುಂಬ ಪ್ರೀತಿ ಇರುತ್ತೆ. ಇದನ್ನು ಸಿಂಹಲಗ್ನದವರಿಗೆ ಸೂಚನೆ ಮಾಡ್ತಾರೆ. ಹೆಂಡತಿ ಸ್ತ್ರೀಗೆ ಇಲ್ಲದೆ ಆದ್ರೂ ಅಟ್ಲೀಸ್ಟ್ ಮಕ್ಕಳಾದರೂ ಅವರಿಗೆ ಸುಖ ಕೊಡ್ತಾರೆ. 12ನೇ ಮನೆ ಆಧಿಪತ್ಯ ಚಂದ್ರವ್ರಿಗೆ ಬರುತ್ತೆ. ಚಂದ್ರ ಮಿತ್ರನಾದರೂ 12ನೇ ಮನೆ ಆಧಿಪತ್ಯದಿಂದ ಇದು 12ನೇ ಮನೆ ಸ್ವಕ್ಷೇತ್ರ ಆಗುತ್ತೆ ಚಂದ್ರನಿಗೆ. 10ನೇ ಮನೆ ಉಚ್ಚಸ್ಥಾನ ಆಗುತ್ತೆ. 4ನೇ ಮನೆ ನೀಚ ಸ್ಥಾನ ಆಗುತ್ತೆ. ವೃದ್ಧಿ ಚಂದ್ರ ಆಗಿದ್ದರೆ ಶುಭ ಫಲಗಳಿರುತ್ತೆ. ಕ್ಷೀಣ ಚಂದ್ರ ಆಗಿದ್ದರೆ ಶುಭ ಫಲಗಳು ತುಂಬ ಕಮ್ಮಿ, ಅಶುಭ ಫಲಗಳೇ ಇರುತ್ತೆ. ಯಾಕಂದರೆ ವೃದ್ಧಿ ಚಂದ್ರ ಅಂದರೆ ಮುಂದೆ ಪೌರ್ಣಿಮೆ ಬಂದರೆ ವೃದ್ಧಿ ಚಂದ್ರ ಅಂತ ಹೇಳ್ತೀವಿ. ಚಂದ್ರನ ಮುಂದೆ ಅಮಾವಾಸ್ಯೆ ಇದ್ದರೆ ಕ್ಷೀಣಚಂದ್ರ ಅಂತ ಹೇಳ್ತೀವಿ. ಇದು ವೃದ್ಧಿ ಚಂದ್ರ ಕ್ಷೀಣಚಂದ್ರ ಅಂದರೆ ನಾವು ಏನು ಅರ್ಥ ಮಾಡ್ಕೊಬೇಕಂದ್ರೆ ನಿಮ್ಮ ಅಷ್ಟಾಚಲ ಕೇಳ್ಕೊಳ್ಳಿ. ಕಾರಣ ಜಾತಕ ನೋಡಿದ್ರೆ ಗೊತ್ತಾಗುತ್ತೆ ಚಂದ್ರ ಯಾವ ರಾಶಿನಲ್ಲಿ ಯಾವ ಡಿಗ್ರಿನಲ್ಲಿ ಇರ್ತಾರೆ. ನಾವು 15 ದಿವಸ ತಿಥಿಗಳು ಅಂತ ಹೇಳ್ತೀವಿ, ಪಕ್ಷಗಳು ಅಂತ ಹೇಳ್ತೀವಿ. ಹಾಗಾಗಿ ಮುಂದೆ ಪೌರ್ಣಿಮೆ ಇದ್ದಾಗ ಚಂದ್ರ ಇದ್ದರೆ ಅದನ್ನು ವೃದ್ಧಿ ಚಂದ್ರ ಅಂತ ಹೇಳ್ತೀವಿ. ಮುಂದೆ ಅಮಾವಾಸ್ಯೆ ಬರೋವಾಗ ಚಂದ್ರ ಇದ್ದರೆ ಅದನ್ನು ಕ್ಷೀಣಚಂದ್ರ ಅಂತ ಇರ್ತೀವಿ. ಅದು ನಿಮ್ಮ ಜಾತಕದಲ್ಲಿ ಅಲ್ಲಿ ಸೂಚನೆ ಕೊಟ್ಟಿರ್ತಾರೆ ಅಲ್ಲಿ. ಹಾಗಾಗಿ ಅದು ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ. ಸಿಂಹಲಗ್ನದವರು ಕಲೆ, ಇತಿಹಾಸ, ಮೆಡಿಕಲ್ಲು, ಕೆಮಿಕಲ್ಲು, ಟೆಕ್ಸ್ಟೈಲ್ ಇಂಜಿನಿಯರಿಂಗು, ಪಾಲಿಟಿಕ್ಸು, ಎಲೆಕ್ಟ್ರಾನಿಕ್ಸು ಸಂಬಂಧಪಟ್ಟ ವಿದ್ಯೆ ಮಾಡ್ಬೋದು. ಸಂಬಂಧಪಟ್ಟ ವಿದ್ಯೆ ಸೂಚನೆ ಇದೆ ಇದು. ಇವರು ಯಾವುದೇ ಯಜಮಾನಿಕೆ ಉದ್ಯೋಗಗಳನ್ನು ಮಾಡುತ್ತಾರೆ ಅಂತ ಹೇಳ್ತೀವಿ. ಅವರು ಏನೇ ಮಾಡಿದ್ರು ಓನ್ ಬಿಸ್ನೆಸ್ ಮಾಡ್ತಾರೆ. ಒಬ್ಬರ ಕಡೆ ಕೆಲಸ ಮಾಡೋದಿಲ್ಲ. ತುಂಬ ಈಗೋ ಇರುತ್ತೆ. ಹಾಗಾಗಿ ಯಜಮಾನಿಕೆ ಅಂತ ಹೇಳಿದ್ರೆ ಇವರು ಯಾವಾಗಲೂ ಓನರ್ಸೇ ಆಗಿರಬೇಕು. ಅದು ಬರೀ 1 ಲಕ್ಷದಲ್ಲಿ ಬಿಸ್ನೆಸ್ ಮಾಡಿದ್ರು ಓನರ್ ಆಗಿರ್ತಾರೆ. 10 ಕೋಟಿನಲ್ಲಿ ಬಿಸ್ನೆಸ್ ಮಾಡಿದ್ರು ಓನರೇ ಆಗಿರ್ತಾರೆ ಇವರು. ಒಬ್ಬರ ಕೆಳಗಡೆ ಮಾತ್ರ ಕೆಲಸ ಮಾಡೋದಿಲ್ಲ. ಬಟ್ ಈ ಕಾನ್ಸೆಪ್ಟು ನಿಮ್ಮ ಜಾತಕದಲ್ಲಿ ಬರಬೇಕಾದ್ರೆ ಸೂರ್ಯ ಬಲಿಷ್ಠನಾಗಿರಬೇಕು. 10ನೇ ಮನೆ ಅಧಿಪತಿ 6ನೇ ಮನೆ ಅಧಿಪತಿ ಬಲಿಷ್ಠನಾಗಿ ಸೂರ್ಯ ಬಲಿಷ್ಠನಾಗಿರದೇ ಇದ್ದರೆ ಆವಾಗ ಮನಸ್ಸಿಲ್ಲದೆ ಇದ್ರೂ ಕಾರಣಾಂತರದಿಂದ ಅವರು ಕೆಲಸ ಮಾಡೋದಕ್ಕೆ ಹೋಗ್ತಾರೆ. ಇದನ್ನು ಅದು ಜಾತಕ ನೋಡಿದ್ರೆ ಅದು ಗೊತ್ತಾಗೋಗ್ಬಿಡುತ್ತೆ. ಇವರು ಸಿಂಹಲಗ್ನ ಆಗಿದ್ರು ಅಧಿಕಾರ ಮಾಡ್ತಾರಾ ಇಲ್ಲ ಅಧಿಕಾರ ಮಾಡಿಸ್ಕೊಳ್ತಾರ ಅಂತ. ಇವರಿಗೆ
ಸೂರ್ಯ ಆಗಿರೋದ್ರಿಂದ ಮೆಡಿಕಲ್ಲು ಔಷಧಿಗಳನ್ನ ಸೂಚನೆ ಮಾಡ್ತಾರೆ. ಯಾವುದೇ ರೋಗ ಬಂದ್ರೂ ಅವರಿಗೆ ಅಲ್ಲಿ ಪಾರಾಗೋದು, ಅದರಿಂದ ಕ್ಯೂರ್ ಆಗೋದು ಸೂರ್ಯ ಸೂಚನೆ ಮಾಡ್ತಾರೆ. ಆಗಿರೋದ್ರಿಂದ ಇವರು ನಾರ್ಮಲಾಗಿ ಆರೋಗ್ಯವಾಗಿರ್ತಾರೆ. ಸಾಮಾನ್ಯವಾಗಿ ಇವರ ದೇಹ ಉಷ್ಣದಿಂದ ಕೂಡಿರುತ್ತೆ, ಅಗ್ನಿತತ್ವವಾಗಿರೋದ್ರಿಂದ, ಮತ್ತು ಪಿತ್ತ ಪ್ರಕೃತಿ ಇರುತ್ತೆ. ಇವರಿಗೆ ಖಾರ ಪದಾರ್ಥಗಳು ತುಂಬ ಇಷ್ಟ, ಕರಿದಿರೋ ಪದಾರ್ಥಗಳು ತುಂಬ ಇಷ್ಟ. ಆಮೇಲೆ ಈ ರೋಗಗಳು ತುಂಬ ಇವ್ರಿಗೆ ಬೇಗ ವಾಸಿ ಆಗ್ಬಿಡುತ್ತೆ. ಅಗ್ನಿತತ್ವ ಆಗಿರೋದು ನಮ್ಮ ಮೈ ತುಂಬ ಉಷ್ಣ ಉರಿದ ಯಾವುದೇ ಬ್ಯಾಕ್ಟೀರಿಯಾ ಬಂದ್ರೂ ಅದು ಮೆಲ್ಟ್ ಆಗ್ಬಿಡ್ಬೇಕು, ಆ ಲೆವೆಲಿಗಿರುತ್ತೆ ಇವ್ರಿಗೆ. 6ನೇ ಮನೆಯ ಅಧಿಪತಿ ಶನಿಯಾದ್ದರಿಂದ ಇವ್ರಿಗೆ ವಾತ ಪ್ರಕೋಪ ಬಾಧೆ ಅಂತ ಹೇಳ್ತೀವಿ. ನರಗಳ ಬಾಧೆ ಇರುತ್ತೆ, ಚರ್ಮ ವ್ಯಾಧಿ, ಹಲ್ಲಿನ ಬಾಧೆ ಇರುತ್ತೆ, ಮೊಣಕಾಲು ನೋವು, ಮೂಲವ್ಯಾಧಿ ಇರುತ್ತೆ. ಮೂಲವ್ಯಾಧಿ ಅಂದರೆ ನಾರ್ಮಲಾಗಿ ಹೀಟ್ ಬಾಡಿ ಇರೋರಿಗೆ ಅದು ಕಾಮನ್ನು ಇದ್ದೇ ಇರುತ್ತೆ. ಇವರು ಸಾಮಾನ್ಯ ರೋಗಗಳು. 6ನೇ ಮನೆ ಅಧಿಪತಿ ರೋಗನ ಸೂಚನೆ ಮಾಡ್ತಾರೆ, ಶನ್ಮಾತ್ಮನೇ ಆಗಿರೋದ್ರಿಂದ ಶನ್ಮಾತ್ಮ ಸೂಚನೆ ಮಾಡುವಂಥ ರೋಗಗಳು ಇವರಿಗೆ ಬರೋದು ಸಾಮಾನ್ಯವಾಗಿರುತ್ತೆ. ರವಿಗೆ ಆ ಸಿಂಹಲಗ್ನಕ್ಕೆ ಶನಿ ದೃಷ್ಟಿ ಡೈರೆಕ್ಟು ಏನಾದರೂ ಬಿದ್ದರೆ ಹೊಟ್ಟೆ ನೋವು, ಮೂಳೆಗಳ ಸವೆತ, ಮುರಿತ, ಜ್ವರ ಬಾಧೆಗಳು ಸೂಚನೆ ಇರುತ್ತೆ. ಆ ಥರ ಬರೋ ಒಂದು ಚಾನ್ಸಸ್ ಇರುತ್ತೆ. ಇವರು ಆರಾಧಿಸ್ಬೇಕಾದ ದೇವತೆಗಳು ಯಾರಂದರೆ ಸೂರ್ಯ ಮತ್ತು ಬುಧ. ಬುಧ ಏನು ಸೂಚನೆ ಮಾಡ್ತಾರೆ ಅಂದರೆ ಶ್ರೀಮನ್ ನಾರಾಯಣ ದೇವರನ್ನ ಸೂಚನೆ ಮಾಡ್ತಾರೆ. ಅವ್ರನ್ನ ಇವರು ಸ್ವಲ್ಪ ನೋಡಿಕೊಂಡ್ರೆ ಸ್ವಲ್ಪ ಕರೆಕ್ಟು. ಸಿಂಹಲಗ್ನಕ್ಕೆ ವಿನ್ನಿಂಗ್ ಪಾಯಿಂಟ್ಸ್ ಅಂತ ಹೇಳ್ತೀವಿ. ಇದು ತುಂಬ ನಾನು ಸಿಂಪಲ್ಲಾಗಿ ಹೇಳ್ತೀನಿ. ಇವರಿಗೆ ಲಕ್ಕಿ ನಂಬರ್ಸು 1, 3, 5, 9. 1 ಸೂರ್ಯನ ಸೂಚನೆ ಮಾಡ್ತಾರೆ, 5 ಬುಧ ಸೂಚನೆ ಮಾಡ್ತಾರೆ, 3 ಗುರು ಸೂಚನೆ ಮಾಡ್ತಾರೆ, 9 ಕುಜ ಸೂಚನೆ ಮಾಡ್ತಾರೆ. ಲಕ್ಕಿ ಕಲರ್ಸ್ ಅಂದರೆ ಕೆಂಪು, ಕೇಸರಿ, ಹಳದಿ, ಹಸಿರು, ಪಿಂಕು. ಹಸಿರು ಬುಧ ಸೂಚನೆ ಮಾಡ್ತಾರೆ, ಕೆಂಪು ಕುಜ ಸೂಚನೆ ಮಾಡ್ತಾರೆ, ಹಳದಿ ಗುರು ಸೂಚನೆ ಮಾಡ್ತಾರೆ, ಕೇಸರಿ ಸೂರ್ಯ ಸೂಚನೆ ಮಾಡ್ತಾರೆ. ಲಕ್ಕಿ ಡೇಸು ನಾರ್ಮಲಾಗಿ ಸಿಂಹಲಗ್ನದವರಿಗೆ ಲಗ್ನಾಧಿಪತಿ ದಿವಸ ಸಂಡೇ, ಟ್ಯೂಸ್ಡೇ ಕುಜ ಸೂಚನೆ ಮಾಡ್ತಾರೆ, ವೆಡ್ನೆಸ್ಡೇ ಬುಧ ಸೂಚನೆ ಮಾಡ್ತಾರೆ, ಥರ್ಸ್ಡೇ ಗುರು ಸೂಚನೆ ಮಾಡ್ತಾರೆ. ಲಕ್ಕಿ ಸ್ಟೋನ್ಸು ಮಾಣಿಕ್ಯ, ಹವಳ, ಪಚ್ಚೆ, ಪುಷ್ಯರಾಗ. ಮಾಣಿಕ್ಯ ಸೂರ್ಯ ಸೂಚನೆ ಮಾಡ್ತಾರೆ, ಹವಳ ಕುಜ ಸೂಚನೆ ಮಾಡ್ತಾರೆ, ಪಚ್ಚೆ ಬುಧ ಸೂಚನೆ ಮಾಡ್ತಾರೆ, ಪುಷ್ಯರಾಗ ಗುರು ಸೂಚನೆ ಮಾಡ್ತಾರೆ. ವೀಕ್ಷಕರೇ, ರತ್ನಗಳು ಹಾಕ್ಕೊಳ್ಬೇಕಾದ್ರೆ ನಾರ್ಮಲಾಗಿ ನಾವು ಜಾತಕನ ತುಂಬ ಕೇರ್ಫುಲ್ಲಾಗಿ ಸ್ಟಡಿ ಮಾಡಿ ಹಾಕ್ಕೊಳ್ಬೇಕು. ತ್ರಿಕೋನಾಧಿಪತಿಗಳು ಅಂತ ಹೇಳ್ತೀವಿ. ಲಗ್ನ 1ನೇ ಮನೆ, 5ನೇ ಮನೆ, 9ನೇ ಮನೆ, ಈ 3 ಮನೆಯೂ ಒಂದೇ ದಿಕ್ಕಲ್ಲಿದ್ದಾಗ ಆಗುತ್ತೆ. ಈ ಅಧಿಪತಿಗಳು ಒಬ್ರಿಗೊಬ್ರು ಯಾವಾಗಲೂ ಮಿತ್ರರಾಗೇ ಇರ್ತಾರೆ. ಅವರು ಒಳ್ಳೆ ಪ್ಲೇಸಲ್ಲಿ ಇದ್ದಾಗ ಮಾತ್ರ ಅವರ ರತ್ನಗಳು ಹಾಕ್ಕೊಳ್ಬೇಕು. ಗೊತ್ತಿಲ್ದಿರ ಇವರು ಹೇಳಿದ್ರಲ್ಲ ಅಂತ ಹೇಳಿ ಹಾಕೊಂಡ್ಬಿಟ್ರೆ ತುಂಬ ತೊಂದರೆಗಳಾಗ್ಬಿಡುತ್ತೆ. ಹಾಗಾಗಿ ಕೂಲಂಕುಷವಾಗಿ ನಿಮ್ಮ ಜಾತಕ ಪರಿಶೀಲನೆ ಮಾಡಿ, ಯಾರು ಆ್ಯಕ್ಟಿವ್ ಆಗಿರ್ತಾರೆ, ಯಾರು ಶುಭ ಫಲ ಕೊಡ್ತಾರೆ, ಅವ್ರಿಗೆ ಯಾರು ಬೆನ್ನಿಂದ ನಿಂತು ಕಾಪಾಡ್ತಾರೆ ಅಂಥವ್ರೆಲ್ಲ ಹಾಕ್ಕೊಂಡ್ರೆ ಒಳ್ಳೆಯದು. ಅವರು ಶುಭ ಸ್ಥಾನದಲ್ಲಿ ಇರಬೇಕು, ಅದು ನೋಡಿ ಹಾಕ್ಕೊಳ್ಬೇಕು. ಅದು ತುಂಬ ಕೇರ್ಫುಲ್ ಆಗೋಗಬೇಕು. ಇವ್ರಿಗೆ ಲಕ್ಕಿ ಡೈರೆಕ್ಷನ್ನು ಪೂರ್ವ ಮತ್ತು ಉತ್ತರ ಬುಧ ಸೂಚನೆ ಮಾಡ್ತಾರೆ, ಪೂರ್ವ ಸೂರ್ಯ ಸೂಚನೆ ಮಾಡ್ತಾರೆ. ಲಕ್ಕಿ ಗಾಡ್ಸ್ ಅಂತ ಹೇಳ್ತೀವಿ, ದೇವರುಗಳು. ಸುಬ್ರಹ್ಮಣ್ಯ ಕುಜ ಸೂಚನೆ ಮಾಡ್ತಾರೆ, ಶ್ರೀ ಲಕ್ಷ್ಮೀ ನರಸಿಂಹ ಬುಧ ಸೂಚನೆ ಮಾಡ್ತಾರೆ. ಇವರಿಗೆ ಶುಭ ದೇಶಗಳು ಯಾವುದಂದರೆ ಕುಜದಶೆ, ರವಿದಶೆ, ಬುಧದಶೆ, ಗುರುದಶೆ. ಆದರೆ ವೀಕ್ಷಕರೇ, ಈ ಗ್ರಹಗಳು ನಿಮ್ಮ ಜಾತಕದಲ್ಲಿ ಯಾವ್ಯಾವ ಪ್ಲೇಸಲ್ಲಿ ಇದ್ದಾರೆ ಅದ್ರ ಮೇಲೆ ಈ ದಶೆ ಪ್ಲಸ್ ಪಾಯಿಂಟಾ ನೆಗೆಟಿವ್ ಪಾಯಿಂಟಾ ಅನ್ನೋದು ಹೋಗುತ್ತೆ. ಅದು ನೋಡಿದ್ರೆ ಆವಾಗ ನಿಮ್ಗೆ ಗೊತ್ತಾಗುತ್ತೆ. ಇಲ್ಲಿ ನಾನು ಬೇಸಿಕ್ಕಾಗಿ ಹೇಳಿರ್ತೀನಿ, ಇವರು ಮಿತ್ರರಾಗಿರ್ತಾರೆ ಅನ್ನೋ ಒಂದು ಕಾರಣಕ್ಕೆ ಮಾತ್ರ ಹೇಳಿರ್ತೀವಿ. ಇದು ಅವರು ದುಸ್ಥಾನದಲ್ಲಿ ಏನಾದರೂ ಇದ್ದರೆ ತುಂಬ ಅಶುಭ ಫಲಗಳು ಸೂಚನೆ ಮಾಡುತ್ತೆ. ಅದನ್ನು ನಿಮ್ಮ ಜಾತಕದಲ್ಲಿ ನೀವು ನೋಡಿಕೊಂಡಾಗ ಗೊತ್ತಾಗುತ್ತೆ. ಸಿಂಹಲಗ್ನ ನಾಯಕತ್ವ, ಅಧಿಕಾರ, ಆತ್ಮವಿಶ್ವಾಸ, ಖ್ಯಾತಿ, ಗೌರವ, ಯಶಸ್ಸು ಸೂಚನೆ ಮಾಡುತ್ತೆ. ಅವರ ಕಾನ್ಸೆಪ್ಟು, ಅವರ ಧ್ಯೇಯ ಏನಂದರೆ ಗೌರವ ನನ್ನ ಶಕ್ತಿ ಅಂತ ಹೇಳ್ತಾರೆ, ಆತ್ಮವಿಶ್ವಾಸ ನನ್ನ ಆಯುಧ ಅಂತ ಹೇಳ್ತಾರೆ. ಅದನ್ನು ಎರಡನ್ನ ಇಟ್ಕೊಂಡು ಅವರು ಲೈಫ್ನ ಲೀಡ್ ಮಾಡಬೇಕು, ಮಾಡ್ತಾರೆ. ಇವ್ರದ್ದು ದೌರ್ಬಲ್ಯಗಳು ಏನಂತ ಹೇಳಿದ್ರೆ ತುಂಬ ತುಂಬ ಅಹಂಕಾರ ಇರುತ್ತೆ ಇವ್ರಿಗೆ. ನಾನೇ ಇದು, ನನ್ನಿಂದನೇ ಅಂತ ತುಂಬ ಹಠಮಾರಿ. ಅವ್ರು ಏನೇ ಒಂದು ಡಿಸಿಷನ್ ತೊಗೊಂಡ್ರು ಅದಕ್ಕೆ ಅವರು ಚೇಂಜ್ ಮಾಡೋದಕ್ಕೆ ಹೋಗೋದಿಲ್ಲ. ಅದು ಲಾಸ್ ಆದರೂ ಆಗಲಿ, ಪ್ರಾಫಿಟ್ ಆದರೂ ಆಗಲಿ. ಮತ್ತು ಯಾರು ಇವ್ರಿಗೆ ಟೀಕೆಗಳನ್ನು ಮಾಡಬಾರ್ದು. ಯಾರು ನೀವು ಹಿಂಗೆ ಮಾಡಿದೆ ಹಂಗೆ ಮಾಡಿದ್ರೆ ಅದು ಸಹಿಸ್ಕೊಳ್ಳೋದಕ್ಕೆ ಅವರು ಆಗೋಲ್ಲ, ತುಂಬ ಕಷ್ಟ. ಮತ್ತು ಎಲ್ಲರೂ ನನ್ನನ್ನೇ ನೋಡಬೇಕು, ಎಲ್ಲರೂ ನನ್ನ ಮನೆಯೇ ನೋಡಬೇಕು, ನಾನು ಹೆಂಗಿದ್ದೀನಿ ಅಂತ ನೋಡಬೇಕು, ನನ್ನೇ ಪ್ರೈಸ್ ಮಾಡಬೇಕು ಅಂತ ಇವರು ತುಂಬ ಎಕ್ಸ್ಪೆಕ್ಟ್ ಮಾಡ್ತಾರೆ. ಅಂದರೆ ಇವರು ವ್ಯಕ್ತಿತ್ವಗಳು ಏನಂದರೆ ನಾರ್ಮಲಾಗಿ ಸಹಜ ನಾಯಕರು, ಎಲ್ಲೇ ಹೋದ್ರೂ ಲೀಡರ್ಶಿಪ್ ತೊಗೊಳ್ತಾರೆ.
ಒಂದು ರೆಸಾರ್ಟ್ಗೆ ಆಫೀಸಿಂದ ಏನಾದರೂ ಹೋದರೆ ಎಲ್ಲದಕ್ಕೂ ಅವರೇ ಮುಂದೆ ನಿಂತು ಮಾತಾಡಿ ಇದು ಮಾಡ್ತಾರೆ. ಅದು ಮಾತಾಡೋಕ್ಕೆ ಅವರೇ ಹೋಗ್ತಾರೆ. ನಿಮ್ಗೆ ಗೊತ್ತಲ್ಲ, ಇರು ನಾನು ನೋಡ್ತೀನಿ, ಮಾತಾಡ್ತೀನಿ, ಇರು ನೀವು ಸುಮ್ಮನೆ ಇರಿ ಅಂತ ಹೇಳ್ತಾರೆ. ಧೈರ್ಯಶಾಲಿಗಳು, ತುಂಬ ಧೈರ್ಯ ಇರುತ್ತೆ. ಮಹತ್ವಾಕಾಂಕ್ಷಿಗಳು, ಎಲ್ಲ ನಾನೇ ನನ್ನಿಂದ ಮಾಡಬೇಕು ಅಂತ ಒಂದು ಆಸೆ ಇರುತ್ತೆ. ತುಂಬ ಟ್ರಾನ್ಸ್ಪರೆಂಟು, ಪ್ರಾಮಾಣಿಕರು ಅಂತ ಹೇಳ್ತೀವಿ. ತುಂಬ ಈಗೋ ಸ್ವಾಭಿಮಾನಿಗಳು, ತುಂಬ ಈಗೋ ಇರುತ್ತೆ. ಉದಾರ ಮನಸ್ಸಿನವರು, ನಿಷ್ಠಾವಂತರು, ಬಲವಾದ ಇಚ್ಛಾಶಕ್ತಿ ಇರುತ್ತೆ. ಏನಾದರೂ ಒಂದು ಲೀಡರ್ಶಿಪ್ ತೊಗೊಳಿದ್ರೆ ಸಕ್ಸಸ್ಫುಲ್ಲಾಗಿ ಮಾಡ್ತಾರೆ. ಸ್ವತಂತ್ರ ಚಿಂತಕರು, ಒಬ್ಬರ ಮಾತು ಕೇಳೋದಿಲ್ಲ, ಅವರೇ ಓನಾಗಿ ಥಿಂಕ್ ಮಾಡ್ತಾರೆ. ಮೆಚ್ಚುಗೆ ಮತ್ತು ಗೌರವನೇ ತುಂಬ ಇಷ್ಟಪಡ್ತಾರೆ, ಎಲ್ಲರೂ ಅವ್ರಿಗೆ ಪ್ರೈಸ್ ಮಾಡಬೇಕು. ಸಿಂಹ ಲಗ್ನದವರಿಗೆ ಉತ್ತಮ ಆರ್ಥಿಕ ಸ್ಥಿತಿ ನಿರ್ಮಿಸುವ ಸಾಮರ್ಥ್ಯ ಇರುತ್ತದೆ. ಯಾಕಂದರೆ ಅವರು ಏನೇ ಒಂದು ಬಿಸ್ನೆಸ್ಸು ಶುರು ಮಾಡಿದ್ರೂ ಅದನ್ನು ಎತ್ತರಕ್ಕೆ ಕೊಂಡೊಯ್ತಾರೆ. ತುಂಬ ಅಡ್ಮಿನಿಸ್ಟ್ರೇಷನ್ನು, ಆಡಳಿತ ಹೆಂಗೆ ಮಾಡಬೇಕು ಅನ್ನೋದೆಲ್ಲ ಗೊತ್ತಿರುತ್ತೆ. ನಾಯಕತ್ವದ ಮೂಲಕ ಹಣ ಗಳಿಸ್ತಾರೆ ಅವರು. ಐಷಾರಾಮಿ ಜೀವನ ಇಷ್ಟಪಡ್ತಾರೆ. ಹೈ ಎಂಡ್ ಕಾರ್ಗಳು, ಒಳ್ಳೆ ಬಂಗ್ಲೆ ಥರ ಮನೆ ಇರಬೇಕು ಅಂತ ಇಷ್ಟಪಡ್ತಾರೆ. ಅದಕ್ಕೆ ಸಂಬಂಧಪಟ್ಟಂಗೆ ಯಾವ ಥರ ಮಾಡಬೇಕು, ಹೆಂಗೆ ಮಾಡಬೇಕು ಅಂತ ಎಲ್ಲ ಮಾಡ್ತಾರೆ. ಹಂಗಾಗಿ ಅವ್ರಿಗೆ ಸಾಮರ್ಥ್ಯ, ಕೆಪಾಸಿಟಿ ಇರುತ್ತೆ. ಅದೇ ಥರ ಇರಬೇಕು ಅನ್ನೋ ಏನು ಮಾಡ್ತಾರೋ ಅದಕ್ಕೆ ಆ ಲೆವೆಲ್ಗೆ ಬರೋ ಥರ ಕೆಪಾಸಿಟಿ ಇರುತ್ತೆ. ಸಿಂಹ ಲಗ್ನದವರ ವೈವಾಹಿಕ ಜೀವನದಲ್ಲಿ ಇವರು ತಮ್ಮ ಕಂಪ್ಯಾನಿಯನ್ಗೆ ತುಂಬಾ ಇಷ್ಟಪಡ್ತಾರೆ, ತುಂಬಾ ಪ್ರೀತಿ ತೋರಿಸ್ತಾರೆ. ಮತ್ತು ಕುಟುಂಬ ರಕ್ಷಕರು ಅಂತ ಹೇಳ್ತೀವಿ. ಹೇಗೆ ಎಲ್ಲ ಗ್ರಹಗಳಲ್ಲಿ ಸೂರ್ಯ ಹೆಡ್ಡು ಅಂತ ಹೇಳ್ತೀವಿ, ಸೂರ್ಯ ರಕ್ಷಕ ಅಂತ ಹೇಳ್ತೀವಿ, ಅದೇ ಥರ ಇವರು ಸಿಂಹ ಲಗ್ನದವರು ಸೂರ್ಯ ಬಲವಾಗಿದ್ದು ಜಾತಕದಲ್ಲಿ ಎಲ್ಲ ಚೆನ್ನಾಗಿದ್ದರೆ ಇವರು ಫ್ಯಾಮಿಲಿಗೆ ನಂಬರ್ 1. ಫ್ಯಾಮಿಲಿನ ರಕ್ಷಣೆ ಮಾಡ್ತಾರೆ, ಯಾವುದೇ ಕಾರಣಕ್ಕೂ ಬಿಟ್ಕೊಡೋದಿಲ್ಲ. ಸಂಗಾತಿಯಿಂದ ಗೌರವ ಬಯಸ್ತಾರೆ. ಅದು ಕಾರಣ ಏನಂದರೆ ಸ್ಪೆಸಿಫಿಕ್ಕಾಗಿ, ನಾರ್ಮಲಾಗಿ ಎಲ್ಲ ಒಂದು ಹೆಂಗಸರು ಅವರ ಗಂಡಂದಿರಿಗೆ ಅವರು ಗೌರವ ಕೊಟ್ಟೇ ಕೊಡ್ತಾರೆ. ಇಲ್ಲಿ ಶನಿ ಮಹಾತ್ಮ ಇರೋದ್ರಿಂದ ಸ್ವಲ್ಪ ಅದು ಕೊರತೆಯನ್ನು ಸೂಚನೆ ಮಾಡುತ್ತೆ. ಹಾಗಾಗಿ ಅವರು ಅವರ ಕಂಪನಿಯಿಂದ ಸ್ಪೆಸಿಫಿಕ್ಕಾಗಿ ಗೌರವನ ಎಕ್ಸ್ಪೆಕ್ಟ್ ಮಾಡ್ತಾರೆ. ಮತ್ತು ಈ ವೃತ್ತಿ ಮತ್ತು ಉದ್ಯೋಗ, ಇವರಿಗೆ ಸೂರ್ಯ ಬಲವಾಗಿದ್ದು 10ನೇ ಮನೆಗೆ ಸಂಬಂಧಪಟ್ಟಿದ್ದರೆ ಇವರು ಒಳ್ಳೆಯ ಸರ್ಕಾರಿ ಉದ್ಯೋಗ ಇರುತ್ತೆ, ರಾಜಕೀಯದಲ್ಲಿ ಇರ್ತಾರೆ, ಆಡಳಿತಾತ್ಮಕ ಉದ್ಯೋಗಗಳಿರ್ತಾರೆ, ಅಡ್ಮಿನಿಸ್ಟ್ರೇಷನಲ್ಲಿ ಇರ್ತಾರೆ. ಉದ್ಯಮಶೀಲತೆ, ಅದು ಇದು ಏನಂದರೆ ಓನ್ ಬಿಸ್ನೆಸ್ಸು ಅಂತ ಹೇಳ್ತೀವಿ. ಫರ್ಮ್ಗಳು ಓನಾಗಿ ಇಟ್ಕೊಂಡಿರೋದು, ಕಾರ್ಖಾನೆಗಳು ಇಟ್ಕೊಂಡಿರೋದು, ಆ ಥರ ಮಾಡ್ತಾರೆ. ಎಲ್ಲ ಓನರ್ಶಿಪ್ ಬಿಸ್ನೆಸ್ಸು ಮಾಡ್ತಾರೆ. ಮತ್ತು ಮ್ಯಾನೇಜ್ಮೆಂಟು ಸೂಚನೆ ಮಾಡ್ತಾರೆ. ಎಲ್ಲೋದ್ರೂ ಇವರು ಮ್ಯಾನೇಜರ್ ಆ ಲೆವೆಲ್ನಲ್ಲಿ ಇರ್ತಾರೆ. ಲೆಕ್ಚರರು ಪೊಲೀಸ್ ಡಿಪಾರ್ಟ್ಮೆಂಟು, ಆರ್ಮಿನಲ್ಲೂ ಇರ್ತಾರೆ. ಇದು ಸ್ನೇಹಿತರೆ ಸಿಂಹ ಲಗ್ನದ ಒಂದು ಬೇಸಿಕ್ ಗುಣಗಳು. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಗೂ ನಿಮ್ಮಲ್ಲಿ, ನಿಮ್ಮ ಸ್ನೇಹಿತರಲ್ಲಿ, ನಿಮ್ಮ ಮನೆಯವರಲ್ಲಿ ಸಿಂಹ ಲಗ್ನದವರು, ಸಿಂಹ ರಾಶಿಯವರಿದ್ದರೆ ಈ ವಿಡಿಯೋನ ಶೇರ್ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗುತ್ತೇನೆ. ನಮಸ್ಕಾರ.